ಹಲೋ ಐ ಫ್ರೆಂಡ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸುನೀತಾ ರವಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಒಂದು ಒಳ್ಳೆ ಪ್ರಸಿದ್ಧವಾದ ಜಾಗಕ್ಕೆ. ಯಾವ ಜಾಗ ಅಂತ ಸದ್ಯದಲ್ಲೇ ಹೇಳ್ತೀನಿ. ನಾವು ಹೋಗ್ಬೇಕಾದ್ರೆ ನಮಗೆ ಸುತ್ತಮುತ್ತ ಮರ ಗಿಡ ಬರೀ ಗ್ರೀನರಿನೇ ತುಂಬಿತ್ತು. ಮನಸ್ಸಿಗಂತೂ ತುಂಬ ಖುಷಿ ಆಯಿತು. ನಮಗಂತೂ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಗಳು ಮತ್ತು ಟ್ರಾಫಿಕ್ ಜಾಮ್ ನೋಡೇ ಸಾಕಾಗೋಗಿರುತ್ತೆ. ಈ ಥರ ಒಂದು ಒಳ್ಳೆ ಗ್ರೀನರಿನ ನೋಡಿ ಮನಸ್ಸಿಗೆ ತುಂಬ ಖುಷಿ ಆಯಿತು. ಹಾಗೆ ಮತ್ತು ಫ್ರೆಶ್ ಗಾಳಿನೂ ಕೂಡ ನಾವು ಹಾಗೆ ಎಂಜಾಯ್ ಮಾಡಿದ್ವಿ. ಮತ್ತು ನಾವು ಹೋಗ್ಬೇಕಾದ್ರೆ ಹಾಗೆ ನಾವು ತಿಂಡಿ ಮತ್ತು ಕಾಫಿನ ಮುಗಿಸಿದ್ವಿ. ಇವಾಗ ಬಂದ್ವಿ. ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್. ಈಗ ತಾನೇ ಮಳೆ ಬಂದು ಸ್ಟಾಪ್ ಆಗಿದೆ. ಜನ ಕೂಡ ತುಂಬ ರಶ್ ಇದ್ದಾರೆ. ದೇವಸ್ಥಾನ ಅಂತೂ ಫುಲ್ ರಶ್ ಇದೆ. ಯಾವ ದೇವಸ್ಥಾನ ಅಂತ ನಾನು ಇವಾಗ ರಿವೀಲ್ ಮಾಡ್ತೀನಿ, ಬನ್ನಿ. ಆ ಪ್ರಸಿದ್ಧವಾದ ಜಾಗ ಬಂದು ನೋಡ್ತಾ ಇರ್ಬೋದು ನೀವು. ಕೆಲವ್ರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಇದು ಒಂದು ಕಲ್ಲಳ್ಳಿ ಭೂವರಹನಾಥ ಸ್ವಾಮಿ ದೇವಸ್ಥಾನ ಅಂತ. ಕೆಲವರು ಈ ದೇವಸ್ಥಾನದ ಬಗ್ಗೆ ಕೇಳಿರ್ತೀರಾ ಮತ್ತು ಕೆಲವರು ಬಂದು ನೋಡಿರ್ತೀರಾ. ಇದು ಯಾವ ರೀತಿ ಅಂತ ಹೇಳಿದ್ರೆ, ನಿಮಗೆ ಭೂಮಿ ವಿಚಾರವಾಗಿ ಅಂದರೆ ಸೈಟು ಮನೆ ಏನೇ ಪ್ರಾಬ್ಲಮ್ಗಳಿದ್ರು ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಇದರಲ್ಲಿ. ಮತ್ತು ಆ ನಂಬಿಕೆ ನಿಜ ಆಗಿರೋದು ಕೂಡ ಇದೆ. ಮತ್ತು ಈಗ ಅಲ್ಲಿ ಎದುರುಗಡೆ ಡೈರೆಕ್ಟ್ ಎಂಟ್ರಿನ ಕ್ಲೋಸ್ ಮಾಡಿರೋದ್ರಿಂದ ಕೆಳಗಡೆ ಡೌನಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ಹಾಗೆ ನಾವು ಡೌನ್ಗೆ ಬಂದು ರೈಟ್ ಸೈಡ್ ನಮಗೆ ಪಾರ್ಕಿಂಗ್ನ ಮಾಡಿ ಅಂತ ಹೇಳಿದರು. ಸೊ ನಾವು ಅದಕ್ಕೋಸ್ಕರ ಇವಾಗ ಇಲ್ಲಿ ಪಾರ್ಕಿಂಗ್ನ ಮಾಡೋಕ್ಕೆ ಬಂದ್ವಿ. ಈಗ ನಾನು ಪೂಜೆಗೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಪಾರ್ಕಿಂಗಿಂದ ದೇವಸ್ಥಾನಕ್ಕೆ 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಇನ್ನು ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫ್ರೆಂಡ್ಸ್. ಇನ್ನು ಫಿನಿಶಿಂಗ್ ಆಗಿಲ್ಲ. ನೋಡ್ತಾ ಇರ್ಬೋದು ಇವಾಗ ಏನಿದು ಇಟ್ಕೆ ಕಲ್ಲು ಎಲ್ಲ ಅಂತ. ಇಲ್ಲಿ ಇರೋದೇ ಈ ಥರ ಪದ್ಧತಿ. ಇಲ್ಲಿ ಮನೆ ಕಟ್ಟಕ್ಕೆ ಆಸೆ ಇದ್ದು ಯಾರಿಗೂ ಕಟ್ಟಕ್ಕಾಗಿಲ್ಲ ಅಂತ ಹೇಳಿರೋರು ಈ ಥರ ಇಟ್ಕೆ ಕಲ್ಲನ್ನ ದೇವ್ರ ಸುತ್ತ ಇಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ಅದು ಕೂಡ ನಿಜ ಆಗಿದೆ. ಮತ್ತು ಅದು ಬಿಟ್ಟು ಬೇರೆ ದೇವ್ರ ಹತ್ರನೇ ನಾವು ಅರ್ಚನೆ ಮಾಡಿಸಿ ಮಾಡಬೇಕು ಅಂತ ಅನ್ನೋರು ಇಲ್ಲಿ 200 ರೂಪೀಸ್ನ ಕೊಟ್ಬಿಟ್ಟು 2 ಇಟ್ಕೆ ಮತ್ತು ಮಣ್ಣನ್ನ ಕೊಡ್ತಾರೆ. ಅದನ್ನು ತೊಗೊಂಡು ನಾವು ಪೂಜಾರಿ ಹತ್ರ ಕೊಟ್ಟರೆ ಅವರು ನಮ್ಮ ಹೆಸರಲ್ಲೇ ಅರ್ಚನೆ ಮಾಡಿ ನಮಗೆ ವಾಪಸ್ ಮಾಡ್ತಾರೆ. ಅದರಲ್ಲಿ ನಾವು ಒಂದು ಇಟ್ಕೆನ ರೈಟ್ ಸೈಡ್ ಹೇಳ್ತಾರೆ, ಅದನ್ನು ಒಂದು ಇಟ್ಕೆನ ರೈಟ್ ಸೈಡ್ ಇಟ್ಬಿಟ್ಟು ಇನ್ನೊಂದು ಇಟ್ಕೆನ ಮನೆಗೆ ತೊಗೊಬಂದು ಪೂಜೆ ಮಾಡಿ ನಾವು ಮನೆ ಕಟ್ಟೋಂಥ ಜಾಗಕ್ಕೆ ಈಶಾನ್ಯ ಮೂಲೆಗೆ ತೊಗೊಂಡೋಗಿದ್ವಿ ಅಂತ ಹೇಳ್ತಾರೆ. ಇದನ್ನು ಮಾಡೋದ್ರಿಂದ ನಾವು ಆದಷ್ಟು ಬೇಗ ಮನೆನ ಕಟ್ಬೋದು ಅನ್ನೋ ಒಂದು ನಂಬಿಕೆ, ಮತ್ತು ಅದು ಆಗುತ್ತೆ ಕೂಡ. ಮತ್ತು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ನ ಹೇಳ್ತೀನಿ ಫ್ರೆಂಡ್ಸ್. ಯಾರಾದರೂ ಡೈರೆಕ್ಟಾಗಿ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಸ್ಯಾಟಲೈಟ್ ಬಸ್ ಸ್ಟಾಪ್ ಅಂದರೆ ಬಾಪೂಜಿ ನಗರ ಬಸ್ ಸ್ಟಾಪ್ಗೆ ಹೋದರೆ ನಿಮಗೆ ಡೈರೆಕ್ಟ್ ಬೆಂಗಳೂರು ಟು ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಬಸ್ನ ಬಿಟ್ಟಿದ್ದಾರೆ. ನಿಮಗೆ ಮಾರ್ನಿಂಗ್ 7 o'clockಗೆ ಅದು ಬಸ್ ಬಂದು ನಿಂತಿರುತ್ತೆ. 7:30ಗೆ ಅಲ್ಲಿಂದ ಹೊರಡುತ್ತೆ. ನಿಮಗೆ ಅಪ್ ಟು 12 o'clockಗೆ ಬಂದು ಭೂವರನಾಥ ಸ್ವಾಮಿ ದೇವಸ್ಥಾನನ ಸೇರುತ್ತೆ. ಇಲ್ಲಿ ನೀವು ಪೂಜೆನ ಮುಗಿಸು ಮತ್ತು ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಅದನ್ನು ಮುಗಿಸಿ ನೀವು ಮತ್ತೆ ವಾಪಸ್ 3 ಗಂಟೆಗೆ ಅಲ್ಲಿಂದನೇ ಕೂಡ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಬಸ್ ಅದೇನೇ ಬಂದಿರುತ್ತೆ. ನೀವು ಆ ಬಸ್ನ ಹತ್ಕೊಂಡು ನೀವು ಅಲ್ಲಿ 3 o'clock ಬಿಡುತ್ತೆ. ನಿಮಗೆ ಇಲ್ಲಿ ಬ್ಯಾಂಗ್ಳೂರ್ಗೆ 8 o'clock ಎಲ್ಲ ಬರುತ್ತೆ. ಬಟ್ ಒಂದು ದಿನ ನೀವು ದೇವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಲೇಬೇಕು. ನಮ್ದಂತೂ ಒಳ್ಳೆ ದರ್ಶನ ಆಯಿತು. ಮನಸ್ಸಿಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ನಮಗೂ ಕೂಡ ಒಳ್ಳೇದು ಮಾಡಲಿ ದೇವರು, ನಿಮಗೂ ಕೂಡ ತುಂಬ ಒಳ್ಳೇದು ಮಾಡಲಿ ಎಲ್ರಿಗೂ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ಸಿ ಯು.